ಈ ಚಿತ್ರವು ಸಂಪೂರ್ಣವಾಗಿ ಕಾಲ್ಪನಿಕ ಮರುಸೃಷ್ಟಿಯಾಗಿದ್ದು ಕೇವಲ ಮನೋರಂಜನೆಯ ಉದ್ದೇಶಕ್ಕಾಗಿ ಮಾತ್ರ ನಿರ್ಮಿಸಲಾಗಿದೆ. ಈ ಚಿತ್ರದಲ್ಲಿನ ಪಾತ್ರಗಳು, ಸನ್ನಿವೇಶಗಳು ಮತ್ತು ಸಂಭಾಷಣೆಗಳು ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಸಮುದಾಯಕ್ಕಾಗಲಿ, ಯಾವುದೇ ಸರ್ಕಾರಕ್ಕಾಗಲಿ ಸಂಬಂಧಿಸಿರುವುದಿಲ್ಲ. ಯಾರಿಗಾದರೂ ನೋವುಂಟು ಮಾಡುವ ಅಥವಾ ಯಾವುದೇ ಘಟನೆಗಳನ್ನು ವೈಭವೀಕರಿಸುವ ಉದ್ದೇಶ ಚಿತ್ರತಂಡಕ್ಕಿಲ್ಲ. ಬಂದ 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 ಮತ್ತೆ ಬಂದ. ವೀರಪ್ಪ ನೋಡು, ನನ್ನನ್ನು ಒಂದು ವರ್ಷ ಅಂತ ನೀನು ಕರ್ಕೊಂಬಂದದ್ದು. ಇಲ್ಲಿ ನೋಡ್ತಾ ನೋಡ್ತಾ ಇದ್ರೆ ನಿಂದು ಏನೋ ಅತಿ ಆಗೋಯ್ತು. ನೀನು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನೆಲ್ಲ ಬಿಡ್ತೀಯೋ ಇಲ್ವೋ? ಇಲ್ದರೆ ನೀನಿರಬೇಕು, ಇಲ್ದರೆ ನಾನಿರಬೇಕು. ನೋಡು. ಆಯಿತು ಬಿಡು ತುಪ್ಪಾಕಿ, ಇದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕತೀಯ? ನೋಡು, ನಾವು ಕಾಡಿನ ಮಕ್ಕಳು, ಏನೋ ಒಂದು ಸಣ್ಣ ಪುಟ್ಟ ಮಾತುಗಳು ಬರ್ತಾವ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕತೀಯ? ನೋಡು, ವಯಸ್ಸಲ್ಲಿ ನೀನು ದೊಡ್ಡವ, ನಮ್ಮ ಅಣ್ಣ ಇದ್ದಂಗೆ. ನಮ್ಮಲ್ಲಿ ನಿಮ್ಮಲ್ಲಿ ಯಾಕೆ ಈ ಥರ ಭೇದ ಭಾವ? ಆಯಿತು ಬಿಡು ತುಪ್ಪಾಕಿ, ಚೆನ್ನಾಗಿರವ. ಅಶೋಕ್, ಈ ಬಾರಿ ನಾವು ಬಿಗಿಯಾದ ಪ್ಲಾನ್ ಮಾಡಲೇಬೇಕು. ಆತ ನಮ್ಮ ಕಣ್ ತಪ್ಪಿಸಿ ಓಡಾಡ್ತಾ ಇದ್ದಾನೆ. ಅಂದರೆ ಅದಕ್ಕೆ ಕಾರಣ ಈ ಕಾಡಿನ ಭೌಗೋಳಿಕ ಜ್ಞಾನ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಅಶೋಕ್, ಹೌದು ಸರ್, ಅವನು ಕಾಡಿನ ಮಗನಂತೆ ಆಟ ಆಡ್ತಾ ಇದ್ದಾನೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಅವನನ್ನು ಬಿಡಬಾರ್ದು. ನಮ್ಮ ಟೀಮ್ ರೆಡಿ ಇದೆ ಸರ್. ನೀವು ಹೇಳಿದ ಪಾಯಿಂಟಲ್ಲಿ ನಾವು ಕಾರ್ಯಾಚರಣೆ ಮಾಡಿದರೆ ಖಂಡಿತ ಅವನು ಸಿಕ್ಬೀಳ್ತಾನೆ ಸರ್. ಮಾರಿಯಮ್ಮ, ಮಂಕಳಮ್ಮ, ಸಿದ್ದೇಶ್ವರ, ವಜ್ರೇಶ್ವರ, ಸಿದ್ದಪ್ಪಾಜಿ, ಮಾದೇಶ್ವರ. ಯಾಕೋ ಕಾವಡೆ ಸರಿಯಾಗಿ ತೋರಿಸ್ತಿಲ್ವಲ್ಲ? ಈ ಕಡೆನೂ ತೋರಿಸ್ತಾ ಇಲ್ಲ, ಈ ಕಡೆನೂ ತೋರಿಸ್ತಿಲ್ಲ. ಏನು ಮಾಡೋದು ಈಗ? ಸೇತುಗಳೇ ಇಲ್ಲ ಮಾಡೋದು ಈಗ? ಕಾವಡೆ ಸರಿಯಾಗಿ ತೋರಿಸ್ತಿಲ್ವಲ್ಲ? ಅಣ್ಣ, ಇಬ್ಬರು ಸೇಟುಗಳು ಹೇಳಿದ್ರಣ್ಣ, ಅವ್ರ ಸೇಟುಗಳು ಬಂದಿದ್ರಿ. ಈಗೇನೋ ಮಾಡೋದು ಈಗ? ಆಯ್ತು, ಶೇಟ್ಗಳು ಬಂದಿದ್ರೆ ಈಗ ಏನು ಮಾಡೋ ಗೊತ್ತಾ? ಈಗ ನೀನು ವೆಪನ್ಸ್ಗಳನ್ನ ತಗೋಬೇಕು ಅಂತಂದರೆ ನೀನು 5 ನಿಮಿಷ ಬಿಟ್ಟು ನೀನು ಹೋಗು. ಅಲ್ಲಿ ತನಕ ಹೋಗಬೇಡ. ಯಾಕೋ ಇವತ್ತು ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ. ನೀನು 5 ನಿಮಿಷ ಬಿಟ್ಟು ಆಮೇಲೆ ಹೋಗು. ಇಲ್ಲ ಅಣ್ಣ, ನನಗೇನಾಗಲ್ಲ ಬಿಡೋಣ, ನಿನಗೆ ಯಾಕಣ್ಣ? ಆಯ್ತು ಇಲ್ಲ ತುಪ್ಪಾಕಿ, ಅವನು ಮಾತಾಡುವಾಗ ಮಾತುಕತೆ ಮಾಡುವಾಗ ಈ ಬಂದೂಕನ್ನು ಲೋಡ್ ಮಾಡಿ ಇಟ್ಕೊಂಡಿರ, ಸರಿ ಆಯ್ತಾ? ಹಾಂ, ಆಯ್ತಣ್ಣ. ಏ ಗುರುನಾಥ, ಸ್ವಲ್ಪ ಇಲ್ಲ ಇಲ್ಲೇ ವೆಪನ್ಸ್ಗಳು. ಬನ್ನಿ ತೋರಿಸ್ತೀನಿ, ಬನ್ನಿ. ಆಯ್ತು ನೋಡಿ. ಇದ್ದೀರಾ? ತಂದಿದ್ದೆ ಭಯ್ಯ. ಏನು ರೈಟು? 5 ಲಕ್ಷ ರೂಪಾಯಿ. 5 ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ. ನೋಡೋಣ, 50,000 ಕೊಡ್ತೀನಿ. ತೋರಿಸ್ತೀನಿ, ಬನ್ನಿ ಭಯ್ಯ. ನಾಗರಾಜು, ಡೋರ್ ಓಪನ್ ಮಾಡು. ಆಹಾ, ಎಷ್ಟೊಂದು ವೆಪನ್ಸ್ಗಳು. ತೋರ್ಸೋ ವೀರಪ್ಪನ, ಎಲ್ಲಿದ್ದಾನೆ ತೋರಿಸು. ತೋರ್ಸೋ ಎಲ್ಲಿದ್ದೀನಿ ತೋರ್ಸೋ. ಸಾಯಿಸ್ಬಿಡ್ತೀನಿ ನಿನ್ನ. ತೋರ್ಸೋ ವೀರಪ್ಪ ಎಲ್ಲಿದ್ದಾನೆ ತೋರ್ಸೋ. ಎಲ್ಲಿ ತೋರಿಸ್ಬೇಕು? ನೀವು ತೋರಿಸಿದ್ರು ಸಾಯಿಸ್ತೀರಾ, ತೋರಿಸ್ತೀವಾದ್ರೂ ಸಾಯಿಸ್ತೀರಾ. ಬರ್ತಾನೆ, ನಮ್ಮ ಮೂಲಕ ಬರ್ತಾನೆ. ನಿಮ್ಮನ್ನೆಲ್ಲರಿಗೂ ಒಂದು ಗತಿ ಕಾಣಿಸ್ತಾನೆ. ಅವನು ಬಂದರೆ ನೀವು ಯಾರೂ ಉಳಿಯೋದಿಲ್ಲ. ಬರ್ತಾನೆ, ನಮ್ಮ ಮೂಲಕ ಬಂದೇ ಬರ್ತಾನೆ. ಬರ್ತಾನೇನೋ? ತೋರ್ಸೋ ಸರ್. ಇಷ್ಟೆಲ್ರಿ ಆಗಲ್ಲ ನಿಮ್ಗೆ? ಹಾಕ್ಲೋ ಸರ್, ಬಿಡೋಣ. ಓಡ ಏಯ್ ಬರ ಬರ.
ಬಂದ 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 ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಾ 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 ಬಂದ ಬಂದ ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಾ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ. ಯಾಕ್ರಪ್ಪ ಏನರಪ್ಪ ನನ್ನ ಯಾಕ್ರಪ್ಪ ಇಲ್ಲಿಗೆ ಇಟ್ಕೊಂಬಂದ್ರಿ? ನನಗೂ ವಯಸ್ಸಾಯಿತು, ಬಿಡ್ರಪ್ಪ, ನಾನು ಹೋಗ್ತೀನಿ. ನನ್ನ ಯಾಕಪ್ಪ ಕರ್ಕೊಂಬಂದಿದ್ದಾರೆ? ನನ್ನಿಂದ ಏನಾಗಬೇಕಪ್ಪ? ಸ್ವಲ್ಪ ದಿನ ನೀವು ಇಲ್ಲೇ ಇರಬೇಕು ಪೆರಿಯವ್ರೆ. ನಿಮ್ಗೇನು ನಾವು ತೊಂದರೆ ಕೊಡೋಕ್ಕಿಲ್ಲ. ಏನೋ ಸರ್ಕಾರ ನಮ್ಗೊಂದು ಸ್ವಲ್ಪ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀವಿ ನಿಮ್ಮನ್ನ ಅಷ್ಟೇ. ನೀವು ಬಿಟ್ಕೊಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ದೇವ್ರು ಒಳ್ಳೇದು ಮಾಡಿ ನಿಮ್ಗೆ ಎಲ್ಲರಿಗೂ. ಆಯ್ತು ಬಿಡ್ರಪ್ಪ. ತುಪಾಕಿ, ನಾವು ಸುಮಾರು ದಿನದಿಂದ ಕಾದು ಕಾದು ಸಾಕಾಯಿತು. ಸರ್ಕಾರದಿಂದ ಯಾವುದೂ ಉತ್ತರ ಬಂದಿಲ್ಲ. ಈ ವೈನ್ನ ಕಾಡ್ಲಿ ಸುತ್ಸೋಕ್ಕಾಗಲ್ಲ. ಓಡ್ ಸಾಯಿಸ್ರ ಅವ್ರನ್ನ. ಕ್ಯಾಮ್ರಾ ಇದೆ. ನಿಮ್ಮ ಕಷ್ಟ ಸುಖನೆಲ್ಲ ನನ್ನ ಹತ್ರ ಹೇಳ್ಕೊಳ್ಳಿ. ಪ್ರಪಂಚದಾದ್ಯಂತ ನಾನು ಅದನ್ನು ವಿಸ್ತರಿಸ್ತೀನಿ. ನಿಮ್ಮ ಕಷ್ಟ ಸುಖ ಏನಿದ್ರು ಬಗೆಹರಿಸ್ತೀನಿ. ನೀವು ಅದನ್ನು ಬಿಟ್ಟು ನೀವು ಹೇಳೋದು ನಿಜ ಇದೆ. ನೀವು ನನ್ನ ಸುದ್ದಿ ಹೊರಗಡೆ ತೆಗೆದುಕೊಂಡು ಹೋಗ್ತೀಯ, ನನ್ನ ಬೇಡಿಕೆಗಳನ್ನು ಸರ್ಕಾರ ಕೇಳ್ತೀಯ. ಸರಿ, ಹಾಗಾದರೆ ನೀನು ಹೋಗಿ. ಆದರೆ ನೆನಪಿಡೋ, ನೀನು ಈ ಕಾಡಿನೊಳಗೆ ಛಾಯಾಚಿತ್ರ ತೆಗಿತೀನಿ ಅಂತ ಮತ್ತೆ ಬಂದರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಬಂದ 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 ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಾ 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 ಬಂದ ಬಂದ ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಾ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಂದ 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 ವೀರಪ್ಪ ವೀರಪ್ಪ
ಬಂದ ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಏನು ಮತ್ತೆ ಬಂದ ವೀರಪ್ಪನೆಂಬ ಕಿರುಚಿತ್ರವನ್ನು ವಿಭಿನ್ನ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಿಮಿಕ್ರಿ ರಾಜ್ ಅವರು ಅವರ ಕತೆ ಚಿತ್ರಕಥೆ ಮತ್ತು ಸಾಹಿತ್ಯ ಮತ್ತು ನಿರ್ದೇಶನದಲ್ಲಿ ಮೂಡಿ ಬರ್ತಕ್ಕಂಥ ಈ ಒಂದು ಕಿರುಚಿತ್ರದಲ್ಲಿ ಏನು 93ರಿಂದ 2004ರವರೆಗೆ ಕಾಡುಗಳ್ಳನಾಗಿ ದಂತಚೋರನಾಗಿ ಮತ್ತು ಪಾತಕಿಯಾಗಿ ಬೆಳೆದಂತಹ ವೀರಪ್ಪನು ಅನಂತರ ತಮಿಳುನಾಡಿನ ಮತ್ತು ಕರ್ನಾಟಕದ ರಾಜ್ಯದ ಸಿಂಹ ಸ್ವಪ್ನವಾಗಿ ಕಾಡಿದಂತಹ ವೀರಪ್ಪನ್ ಒಂದು ಜೀವನ ಚರಿತ್ರೆ, ಒಂದು ರೋಚಕತೆಯನ್ನು ನಾವೆಲ್ಲ ನೋಡಿದ್ದೀವಿ. ಇಂತಹ ವೀರಪ್ಪನ್ ಚಿತ್ರವನ್ನು ಅವನು 18ನೇ ವರ್ಷಕ್ಕೆ ಕಾಡುಗಳನ್ನಾಗಿ ಅಕ್ರಮ ಬೇಟೆಯ ಮುಖಾಂತರ ಶುರುವಾದಂತಹ ಅವನ ಒಂದು ಜರ್ನಿ, ಅನಂತರ ಶ್ರೀಗಂಧ ಕಳುವು ಮತ್ತು ದಂತ ಮಾರಾಟ, ಈ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಕಾಡು ಹಣನಕ್ಕೆ ಕಾರಣ ಆದಂಥವನು. ಇಂತಹ ವೀರಪ್ಪನ್ಗೆ ಒಂದು ಉಗ್ರಗಾಮಿ ಸಂಘಟನೆಯ ಸಂಪರ್ಕ ಸಿಕ್ಕಿ ಆ ಮುಖಾಂತರ ಹೊಸ ಶಸ್ತ್ರಾಸ್ತ್ರಗಳ ಸಪ್ಲೈ ಆದ ನಂತರ ಅವನು ಕೊಲಪಾತಕಿ ಆದದನ್ನು, ಅನೇಕ ಅಧಿಕಾರಿ ವರ್ಗವನ್ನು ಕೊಲೆ ಮಾಡಿದಂಥದ್ದನ್ನು ನಾವು ನೋಡಿದ್ದೀವಿ. ಅನಂತರ ಎಚ್ ನಾಗಪ್ಪ ಅವರ ಅಪಹರಣ ಆಯಿತು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯಿತು, ನಂತರ ಅಕ್ಬರ್ ಸೇನಾನಿ ಅವರ ಅಪಹರಣ ಆಯಿತು. ಇಂತಹ ಮಹಾನ್ ಸಾಧಕರನ್ನು ಒಂದು ಇದು ಮಾಡೋ ಮುಖಾಂತರ, ಅವನ್ನ ಅಪಹರಿಸುವ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡುವಂತಹ, ಸರ್ಕಾರಕ್ಕೆ ಒತ್ತಡವನ್ನು ತರುವಂತಹ ಈ ಒಂದು ಜೀವನ ಚರಿತ್ರೆಯನ್ನು ಮಿಮಿಕ್ರಿ ರಾಜ್ GPT ಅವರು ಇವತ್ತು ಹೊಸ ಆಯಾಮದಲ್ಲಿ, ಅಂದರೆ ವೀರಪ್ಪನನ್ನು 2 ರಾಜ್ಯಗಳು ಸೇರಿ ಆಪರೇಷನ್ ಮುಖಾಂತರ ಕೊಲೆ ಆದಂತನ್ನು ನಾವು ನೋಡಿದ್ದೀವಿ. ಆದರೆ ಮಿಮಿಕ್ರಿ ರಾಜ್ ಅವರು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಮತ್ತು ಕೃಪಾಕರ್ ಸೇನಾನಿಯವರ ಸಂಪರ್ಕದಿಂದ ಆತನ ಜೀವನದಲ್ಲಿ ಬದಲಾದಂತಹ ವಾತಾವರಣವನ್ನು ತೋರಿಸಿ, ಆ ಮುಖಾಂತರ ಅವನನ್ನು ಅವನ ವನವಾಸದಿಂದ ಒಂದು ನಾಡಿಗೆ ಬಂದು, ಮತ್ತು ಸರ್ಕಾರದ ಒಂದು ಏನು ನಿಯಮಗಳಿದೆ ಅದಕ್ಕೆ ಕಾನೂನು ಕಟ್ಟಳೆಗಳನ್ನು ಎದುರಿಸಿ ಇವತ್ತು ಬಿಡುಗಡೆಯ ಮುಖಾಂತರ ಸಮಾಜ ಸೇವೆಗೆ ತೆರೆದುಕೊಂಡಂತನ್ನು ಅವರು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಒಂದು ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕವಾದಂಥದ್ದು. ಅವನು ಬದುಕಿದ್ರೆ ಏನಾಗ್ತಿದೆ ಅಂತಕ್ಕಂಥ ಒಂದು ಕಥಾ ಆಯಾಮವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ರಾಜು ಹೊಸ್ಮಾನ್ ಅವರ ಛಾಯಾಗ್ರಹಣ ಮತ್ತು ಅವರ ಗೆಳೆಯರಾದಂಥ ಹಲವಾರು ಚಿತ್ರತಂಡದ ಹಲವಾರು ಗೆಳೆಯರು ತಾರಾಂಗಣದಲ್ಲಿದ್ದಾರೆ. ಮನೋಜ್ಞವಾಗಿ ಅಭಿನಯ ಮಾಡುವ ಮುಖಾಂತರ ಈ ಒಂದು ಕಥೆಗೆ ಹೊಸ ಆಯಾಮವನ್ನು ನೀಡಿ ಒಂದು ವೀರಪ್ಪನ ಒಂದು ಮತ್ತೆ ಭಿನ್ನವಾದ ಮುಖವನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳು. ಬಂದ 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 ಮತ್ತೆ ಬಂದ ವೀರಪ್ಪ ಬಂದ ಬಂದ ಬಂದ